ಬೆಂಗಳೂರಿನಲ್ಲಿ ನ್ಯೂ ಇಯರ್ಗೂ ಮುಂಚೆನೇ ಅತಿ ದೊಡ್ಡ ಗಾಂಜಾ ಮಾರಾಟ ಮಾಡೋದಕ್ಕೆ ಸ್ಕೀಮ್ ಹಾಕೊಂಡಂತಹ ದಂಪತಿ ಈಗ ಪೊಲೀಸರಿಗೆ ಲಾಕ್ ಆಗಿದ್ದಾರೆ. ಹಾಗಾದ್ರೆ ಇವ್ರ ಹತ್ರ ಸೀಸ್ ಆದಂತಹ ಒಟ್ಟು ಗಾಂಜಾದ ಮೌಲ್ಯ ಹಾಗೂ ಎಷ್ಟು ಕೆಜಿ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಬೆಂಗಳೂರಿಗೆ ನೂರಾರು ಕೆಜಿ ಗಾಂಜಾ ಎಂಟ್ರಿ ಆಗಿದ್ರ ಶಾಕಿಂಗ್ ಡೀಟೇಲ್ಸ್ ರಿವೀಲ್ ಆಗ್ತಾ ಇದೆ. ಗಾಂಜಾವನ್ನ ಸಪ್ಲೈ ಮಾಡ್ತಾ ಇದ್ದಂತಹ ಕಿಲಾಡಿ ದಂಪತಿ ಲಾಕ್ ಆಗಿದ್ದಾರೆ. ಕಾರಲ್ಲಿ 3,25,00,000 ಮೌಲ್ಯದ 318 ಕೆಜಿ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ಗೋವಿಂದಪುರ ಪೊಲೀಸರಿಂದ ಮೂವರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿಸಲಾಗಿದೆ. ಒರಿಸ್ಸಾದಿಂದ ಬೆಂಗಳೂರಿಗೆ ಇವರು ಗಾಂಜಾವನ್ನ ಸಾಗಾಟ ಮಾಡ್ತಾ ಇದ್ರು. ಗಾಂಜಾದ ಘಾಟು ಬೆಂಗಳೂರಿನಲ್ಲಿ ಮತ್ತೊಮ್ಮೆ HBR ಲೇಔಟ್ ಬಳಿ ಚೇಸ್ ಮಾಡಿ ವಶಕ್ಕೆ ಪಡೆದಿದ್ದಾರೆ. ನೋಡಿ, ವಿಜುವಲ್ಸ್ ಅನ್ನ ನೋಡ್ತಾ ಇದ್ರೆ, ಆ ಫುಟೇಜಸ್ ಅನ್ನ ನೋಡ್ತಾ ಇದ್ರೆ ನಿಮಗೆ ಶಾಕ್ ಆಗುತ್ತೆ. ಅಷ್ಟು ಪ್ರಮಾಣದಲ್ಲಿ ಆಲ್ಮೋಸ್ಟ್ ಒಂದು 318 ಕೆಜಿ ಅಂತೆ ಗಾಂಜಾ ಸೀಸ್ ಆಗಿರುವಂತಹ ಗಾಂಜಾವನ್ನ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಎಷ್ಟು ದೊಡ್ಡ ಕಾರ್ಯಾಚರಣೆಯನ್ನ ಸದ್ಯಕ್ಕೆ ನಡೆಸಿದ್ದಾರೆ ಅಂತ. ಪ್ರಾಬಬ್ಲಿ ಇಷ್ಟು ದೊಡ್ಡ ಪ್ರಮಾಣದ ಗಾಂಜಾವನ್ನ ಇವರು ದಾಸ್ತಾನು ಮಾಡ್ತಾ ಇದ್ರು, ಸ್ಟೋರ್ ಮಾಡ್ತಾ ಇದ್ರು ಅಂತ ಅಂದ್ರೆ ಪ್ರಾಬಬ್ಲಿ ನ್ಯೂ ಇಯರ್ಗೆ ಅದನ್ನು ಯೂಸ್ ಮಾಡೋದಕ್ಕೆ, ನ್ಯೂ ಇಯರ್ನ ರೇವ್ ಪಾರ್ಟಿಗಳಲ್ಲಿ ಇದನ್ನು ಬಳಸೋದಕ್ಕೆ ಅನ್ನೋ ಅನುಮಾನಗಳು ಕೂಡ ಮೂಡ್ತಾ ಇದೆ. ಗಾಂಜಾವನ್ನ ತುಂಬೋದಕ್ಕೆ ಒಂದಿಡೀ ಕಾರ್ ಬೇಕಾಗಿದೆ. ಅಷ್ಟು ಪ್ರಮಾಣದಲ್ಲಿ ಗಾಂಜಾವನ್ನ ತರಿಸ್ಕೊಂಡಿದ್ದಾರೆ. ಯಾವುದೇ ಚೆಕ್ ಪೋಸ್ಟ್ನಲ್ಲೂ ಅನುಮಾನ ಬಂದಿಲ್ಲ. ಕ್ಲಿಯರ್ ಆಗಿ ಬೆಂಗಳೂರಿಗೆ ಇಷ್ಟು ಪ್ರಮಾಣದ ಗಾಂಜಾ ಬಂದಿದೆ. 318 ಕೆಜಿ ಗಾಂಜಾ. ಇದರ ಮೌಲ್ಯ 3,25,00,000 ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೂ ಇಂಥ ಮನೆಹಾಳು ಕೆಲಸದಲ್ಲಿ ತೊಡಕೊಂಡಿದ್ದಂತಹ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ. ಆರೋಪಿ ಜಮೀರ್ ಮತ್ತು ಆತನ ಹೆಂಡತಿ ಈ ಗಾಂಜಾಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ರು. ಮತ್ತು ಮತ್ತೊಬ್ಬ ಆರೋಪಿ ರಚುವನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಪೊಲೀಸರು ಹೇಗೆ ಕಾರ್ಯಾಚರಣೆ ಮಾಡಿದ್ರು? ಇಷ್ಟು ದೊಡ್ಡ ಪ್ರಮಾಣದ ಗಾಂಜಾ ಇತ್ತೀಚಿನ ದಿನಗಳಲ್ಲಿ ಸೀಸ್ ಆಗಿದ್ದಿದೆ ಮೊದಲು ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಇಷ್ಟೊಂದು ಸ್ಟಾಕ್ ಆಗಿದ್ದು ನೋಡಿದ್ರೆ ರೇವ್ ಪಾರ್ಟಿ, ನ್ಯೂ ಇಯರ್ ಪಾರ್ಟಿ ಅಂತ ಯೂಸ್ ಮಾಡೋದಕ್ಕೆ ಇಟ್ಕೊಂಡಿದ್ರ ಅನ್ನೋ ಅನುಮಾನಗಳು ಮೂಡುತ್ತೆ. ಅಂತ ನಿಜ. ಈತ ಅಚ್ಚು ಅಂತೇಳಿ ದೊಡ್ಡ ಪೆಡ್ಲರ್. ಈತ ಒರಿಸ್ಸಾದಿಂದ ಒರಿಸ್ಸಾ ಮತ್ತೆ ಆಂಧ್ರದ ಗಡಿ ಭಾಗಗಳಿಂದ ಈ ಒಂದು ಗಾಂಜಾವನ್ನ ಸಪ್ಲೈ ಮಾಡ್ತಿದ್ದ. ಅದ್ರ ಜೊತೆಗೆ ಇಬ್ರು ದಂಪತಿಗಳು ಜಮೀರ್ ಮತ್ತೆ ರೇಷ್ಮಾ ಅಂತೇಳಿ ಈ ಇಬ್ರು ಕೂಡ ಕೈ ಜೋಡಿಸಿದ್ರು. ಇವರು ಬೆಂಗಳೂರಿನಲ್ಲಿ ಯಾರು ಡೀಲರ್ಗಳು ಇರ್ತಾರೆ ಅಂತವ್ರಿಗೆ ಸಪ್ಲೈಯನ್ನ ಮಾಡಿದ್ರೆ, ಈತ ಅಚ್ಚು ಕೇರಳದಲ್ಲಿ ಸಪ್ಲೈ ಮಾಡುವ ಕೆಲಸವನ್ನ ಮಾಡಿದ್ದ. ಅಂದ್ರೆ ಇವರೆಲ್ಲರೂ ಕೂಡ ಹೊಸ ವರ್ಷಕ್ಕಾಗಿ ಈ ಒಂದು ರೀತಿಯ ಇಷ್ಟೊಂದು ಪ್ರಮಾಣದ ಗಾಂಜಾವನ್ನ, 100 ಕೆಜಿ ಗಾಂಜಾವನ್ನ ಸಂಗ್ರಹ ಮಾಡಿಟ್ಕೊಂಡ್ರ ಅನ್ನೋ ಒಂದು ಅನುಮಾನದ ಮೇಲೆ ಇದೀಗ ತನಿಖೆಯನ್ನ ಕೂಡ ನಡೆಸುವ ಕೆಲಸವನ್ನ ಮಾಡ್ಲಾಗ್ತಿದೆ. ಅಂದ್ರೆ ಇವರು ಒಂದು ಟಿಂಟೆಡ್ ಗ್ಲಾಸ್ ನಲ್ಲಿ ಎರ್ಟಿಗಾ ಕಾರ್ ನಲ್ಲಿ ಈ ಗಾಂಜಾವನ್ನ ತುಂಬಿಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿಯನ್ನ ಆಧರಿಸಿದಂತಹ ಗೋವಿಂದಪುರ ಪೊಲೀಸರು ರೆಡ್ ಹ್ಯಾಂಡ್ ಆಗಿ ಒಂದ್ ರೀತಿ ಚೇಸ್ ಮಾಡಿದ್ದಾರೆ. ಇವ್ರನ್ನ ಚೇಸ್ ಮಾಡಿ ಫಿಲಂ ರೀತಿಯಲ್ಲಿ ಬಂಧಿಸುವ ಕೆಲಸವನ್ನ ಮಾಡಿದ್ದಾರೆ. ಬಂಧಿಸಿದಾಗ ಗೊತ್ತಾಗಿದ್ದು 300 ಕೆಜಿಗೂ ಹೆಚ್ಚು ಗಾಂಜಾ ಇವರ ಕಾರ್ನಲ್ಲಿತ್ತು. ಅದರ ಮೌಲ್ಯವೇ ಬರೋಬ್ಬರಿ 3.5 ಕೋಟಿ ಮೌಲ್ಯದ್ದು ಅಂತ ಹೇಳಲಾಗ್ತಿದೆ. ಈ ನಿಟ್ಟಿನಲ್ಲಿ ಹೊಸ ವರ್ಷ ಬೇರೆ ಹತ್ರ ಬರ್ತಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಸಂಗ್ರಹ ಮಾಡಿರಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇದೀಗ ಗೋವಿಂದಪುರ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಮೂವರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸ್ತಿದ್ದಾರೆ. ನರಸಿಂಹಮೂರ್ತಿ, ಆರೋಪಿ ರೇಷ್ಮಾ ಮತ್ತು ಆಕೆಯ ಪತಿ ಇವರೆಲ್ಲರದ್ದು ಹಿನ್ನೆಲೆ ಏನು? ಒಬ್ಬ ಅಂತೂ ಪೆಡ್ಲರ್ ಅನ್ನೋದು ಗೊತ್ತಾಯ್ತು. ಈ ಇಬ್ಬರದ್ದು ಏನಾದ್ರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ? ಏನ್ ಕತೆ? ಅಚ್ಚು ಈತ ಪೆಡ್ಲರ್ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಈತನ ಮೇಲೆ ಕೇರಳದಲ್ಲಿ ಸಾಕಷ್ಟು ಇದೇ ರೀತಿಯಾದಂತಹ NDPS ಪ್ರಕರಣಗಳಲ್ಲಿ ಭಾಗಿಯಾಗಿದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಕ್ಕಿದಾವೆ. ಇನ್ನು ಈ ಜಮೀರ್ ಮತ್ತೆ ರೇಷ್ಮಾ ಬೆಂಗಳೂರಿನಲ್ಲಿ ಸಾಕಷ್ಟು ಕಾಲದಿಂದ ಇದೇ ರೀತಿಯಾದಂತಹ ದಂಧೆಯನ್ನ ನಡೆಸ್ತಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಕ್ಕಿದಾವೆ. ಹೀಗಾಗಿ ಈ ಹಿಂದೆ ಎಲ್ಲಾದ್ರೂ NDPS ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ರ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾರೆ. ಸದ್ಯದ ಮಟ್ಟಿಗೆ ಮೂವರನ್ನ ಅರೆಸ್ಟ್ ಮಾಡಿ ಒಂದಷ್ಟು ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡು ಮತ್ತೊಂದಿಷ್ಟು ವಿಚಾರಣೆ ಸಂಬಂಧ ಇವ್ರನ್ನ ತನಿಖೆಗೆ ಒಳಪಡಿಸುವ ಕೆಲಸವನ್ನ ಗೋವಿಂದಪುರ ಪೊಲೀಸರು ಮಾಡ್ತಿದ್ದಾರೆ. ನರಸಿಂಹಮೂರ್ತಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಗಾಂಜಾ ಸೀಸ್ ಆಗಿರೋದ್ರಿಂದ NCB ಅಧಿಕಾರಿಗಳು ಕೂಡ ಎಂಟ್ರಿ ಕೊಡ್ತಾರ ಅನ್ನೋ ಕುತೂಹಲ ಇದೆ. ನಾರ್ಕೋಟಿಕ್ಸ್ ಅಧಿಕಾರಿಗಳ ಉಪಸ್ಥಿತಿ ಇದೆಯಾ? ಏನ್ ಕತೆ? ಇದು ಪ್ಯೂರ್ ಗೋವಿಂದಪುರ ಪೊಲೀಸರಿಗೆ ಬಂದಂತಹ ಮಾಹಿತಿ. ಇದರ ಆಧಾರದ ಮೇಲೆ ಒಂದಷ್ಟು ತನಿಖೆಯನ್ನ ನಡೆಸುವ ಕೆಲಸವನ್ನ ಪೊಲೀಸರು ಮಾಡಿರೋದು. ಇದು NCRB ಅಧಿಕಾರಿಗಳೇನಿದ್ದಾರೆ ಅವರಿಗೆ ಇದ್ರ ಬಗ್ಗೆ ಮಾಹಿತಿಗಳು ಇರ್ಲಿಲ್ಲ. ಆದ್ರೆ ಗೋವಿಂದಪುರ ಪೊಲೀಸರು ತಮ್ಮ ಒಂದಷ್ಟು ಸೋರ್ಸ್ಗಳ ಆಧಾರದ ಮೇಲೆ ಆಂಧ್ರ ಮತ್ತೆ ಒರಿಸ್ಸಾದ ಗಡಿ ಭಾಗದಿಂದ ಒಂದು ಎರ್ಟಿಗಾ ಕಾರ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಗಾಂಜಾವನ್ನ ಸಾಗಿಸ್ತಿದ್ದಾರೆ ಅನ್ನೋ ಖಚಿತ ಮಾಹಿತಿಯ ಆಧಾರದ ಮೇಲೆ ಇದೀಗ ಇವ್ರನ್ನ ವಶಕ್ಕೆ ಪಡೆದಂತಹ ಸಂದರ್ಭದಲ್ಲಿ ಗಾಂಜಾ ಪತ್ತೆಯಾಗಿರೋದು. ಗಾಂಜಾ ಪತ್ತೆಯಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಪೆಡ್ಲರ್ಗಳಿದ್ದಾರೆ, ಮತ್ತೆ ಸಾಕಷ್ಟು ಸಬ್ ಡೀಲರ್ಗಳಿಗೆ ಮಾರಾಟವನ್ನ ಮಾಡ್ತಿದ್ರು ಅನ್ನೋದು ಕೂಡ ಗೊತ್ತಾಗ್ತಿದೆ. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ.
ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ, ನಿಜಕ್ಕೂ ಕೂಡ ಭಯಾನಕತೆಯನ್ನು ತೋರಿಸ್ತಾ ಇದೆ. ಈ ನೆಟ್ವರ್ಕ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿದೆ. 2020ರಿಂದ ಕೂಡ ಗಾಂಜಾ ಡ್ರಗ್ಸ್ ವಿರುದ್ಧ ಹೋರಾಟವನ್ನ ಸಿಸಿಬಿ ಅಧಿಕಾರಿಗಳು ಕಾಲಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ರು, NCRP ಅಧಿಕಾರಿಗಳು ಮಾಡ್ಕೊಂಡು ಬರ್ತಾ ಇದ್ರು. ಸ್ಟಿಲ್ ಗಾಂಜಾದ ಸಪ್ಲೈ ಹೇಗೆ ಕಳ್ಳ ಮಾರ್ಗದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಬಹುದೊಡ್ಡ ಆಪರೇಷನ್ ಅನ್ನ ಪೊಲೀಸರು ನಡೆಸಿದ್ದಾರೆ. ಈ ಸಲ ಗೋವಿಂದಪುರ ಪೊಲೀಸರೇ ಸಿನಿಮೆಯ ರೀತಿಯಲ್ಲಿ ಆರೋಪಿಗಳನ್ನ ಚೇಸ್ ಮಾಡಿ ಹಿಡಿದು ಅವರ ಕಾರಲ್ಲಿ ಏನಿದೆ ಅಂತ ನೋಡಿದಾಗ ಆಘಾತಕಾರಿ ವಿಚಾರಗಳು ಗೊತ್ತಾಗಿದೆ. 318 kg ಗಾಂಜಾ. ಯಾವುದೇ ಚೆಕ್ ಪೋಸ್ಟ್ ನಲ್ಲಿ ಯಾರಿಗೂ ಅನುಮಾನ ಬಂದಿಲ್ಲ. ಜಸ್ಟ್ ಒಂದು ಟಿಪ್ ಸಿಗುತ್ತೆ ಪೊಲೀಸ್ ಅಧಿಕಾರಿಗಳಿಗೆ. ಆ ಟಿಪ್ನ ಆಧಾರದ ಮೇರೆಗೆ ಇವರೇ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಮ್ಮೆಲೆಗೆ ಇವರು ಗಾಂಜಾವನ್ನು ಸಾಗಿಸ್ತಾರೆ ಅಂತ ಹೇಳಿದ್ರೆ ಇವರ ಸಿಂಡಿಕೇಟ್ ಅಂದ್ರೆ ನೆಟ್ವರ್ಕ್ ಬಹಳ ದೊಡ್ಡದೇ ಇರುತ್ತೆ. ಸೊ ಆ ನೆಟ್ವರ್ಕ್ ಅನ್ನ ಕೂಡ ಈಗ ಭೇದಿಸೋ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ದಾರೆ.